ನಮಸ್ಕಾರ ಸ್ನೇಹಿತರೆ, ನಾಕಡ್ಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ದಿವಸ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರಾಗಿ ಒಂದು ವಿಶೇಷವಾದ ವಿಡಿಯೋನ ಮಾಡಕ್ ಬಂದಿದ್ದೀನಿ. ನಾನು ಬಂದಿರೋದು ಈಗ ಸದ್ಯಕ್ಕೆ ಗೋಕಾಕ್ ನಗರದ ಒಂದು ಹೊರವಲಯದಲ್ಲಿ ನಮ್ಮ ಪರಿಚಯದವರ ಒಂದು ಹೊಲಕ್ಕೆ ಬಂದಿದ್ದೀನಿ. ಇಲ್ಲಿ ವಿಶೇಷವಾಗಿ ಏನ್ ತೋರಿಸ್ಬೇಕಂತಂದ್ರೆ, ಎಲ್ಲರಿಗೂ ಆ ನವರಾತ್ರಿ ಹಬ್ಬ ಮುಗಿಸಿದ ಎಲ್ಲರೂ ಈ ದಶಮಿ ದಿವಸ ಬಂಗಾರನ್ನ ಕೊಡುವಂತ ಒಂದು ಸಂಪ್ರದಾಯ ಇಲ್ಲಿ ಅದೇ ಇದೆ. ಅಂದ್ರೆ ಬನ್ನಿ ಮರದ ಎಲೆಯನ್ನ ತೆಗೆದುಕೊಂಡು ಬಂಗಾರ ಅಂತ ಪ್ರತಿಯೊಬ್ರು ಕೊಡುವಂತದ್ದು ಇದೆ. ಆದ ಕತೆ ಹೇಗೆ ಬತ್ತು ಅನ್ನೋದ್ರ ಬಗ್ಗೆ ಒಂದು ಮರು ಜ್ಞಾಪಕ ಮಾಡುವಂತ ಒಂದು ಸಣ್ಣ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅದರ ಬಗ್ಗೆ ಒಂದಷ್ಟು ವಿಶೇಷವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಒಂದು ಶ್ಲೋಕ ಇದೆ, ಶಮಿ ಶಮೇತೆ ಪಾಪಂ ಶಮಿ ಶತ್ರು ವಿನಾಶಿನಿಂ ಅರ್ಜುನ ಧನುರ್ಧಾರೆ ರಾಮಶ್ಯ ಪ್ರಿಯದರ್ಶನಿ ಕರಿಷ್ಮಾ ಮಾನಯಾತ್ರ ಆಯನ ತಥಾಕಾಲಂ ಸುಖಂಮಯ ತತ್ರ ನಿರ್ವಿಘ್ನ ಕೃತಂತು ಭವಂತು ಶ್ರೀರಾಮ ಪೂಜಿತ. ಇದು ಶಮಿ ವೃಕ್ಷದ ಬಗ್ಗೆ ಒಂದು ಬಂದಿರುವಂತ ಶ್ಲೋಕ. ಈ ಶ್ಲೋಕ ಯಾಕೆ ಹೇಳಿದಿನ ಅಂದ್ರೆ, ಶಮಿ ವೃಕ್ಷದ ವಿಶೇಷವಾದ ಅಪರೂಪವಾದ ಘಟನೆಯನ್ನ ಹೇಳ್ತಾ ಇದ್ದೀನಿ. ನವರಾತ್ರಿಯಲ್ಲಿ ದೇವಿ 9 ಅವತಾರಗಳಿಂದ ಅಲ್ಲಿ ದೇವಿಯನ್ನ ಆರಾಧಿಸಿದ ನಾವು 15 ದಿವಸ ಮಹಿಷಾಸುರ ಮರ್ದಿನನ್ನ ಪೂಜೆ ಮಾಡ್ತೀವಿ. ಅದ್ ಜೊತೆಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧದಲ್ಲಿ ಗೆದ್ದಂತ ಒಂದು ಘಟನೆಯನ್ನು ಸಹಿತ ನಾವು ವಿಜಯದಶಮಿ ಅಂತ ಒಂದು ಕಾರ್ಯಕ್ರಮವನ್ನ ಮಾಡುವಂತದ್ದು ಇರೋದು. ಇದ್ರ ಜೊತೆಗೆ ನವರಾತ್ರಿಯ ದುರ್ಗೆಯ ಪೂಜೆ ಮತ್ತು ಶ್ರೀರಾಮನ ಒಂದು ರಾವಣನ ಮೇಲೆ ಜಯ ಸಾಧಿಸಿದಂತ ದಿನವನ್ನ ವಿಜಯದಶಮಿ ಹಬ್ಬದ ಎಲ್ಲರಿಗೂ ಕತೆ ಗೊತ್ತಿರುವಂತದ್ದು. ಅದಕ್ಕೆ ಹೆಚ್ಚು ಇದು ಮಾಡಲ್ಲ. ಆದ್ರೆ ಬನ್ನಿ ಮರದ ಬಗ್ಗೆ ಒಂದು ವಿಶೇಷವಾದ ಒಂದು ಕತೆ ಅಂತ ಹೇಳ್ಬೇಕಂತ ವಿಚಾರ ಮಾಡಿದ್ವಿ. ಬನ್ನಿ ಮರ ನಾವು ನೋಡೋಕೆ ಸಿಗುವುದು ಹೆಚ್ಚು ಹೊಲಗಳಲ್ಲಿ ಮತ್ತು ಊರಿನ ಹೊರಗೆ ಅಥವಾ ಸ್ಮಶಾನದಲ್ಲಿ ಬನ್ನಿ ಮರವನ್ನ ಹೆಚ್ಚು ನೋಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಈ ನವರಾತ್ರಿ ಹಬ್ಬದ ದಿವಸ ವಿಶೇಷವಾಗಿ ಒಂದು ಪೂಜೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಘಟನೆ ಒಂದು ಹೇಳ್ತೀನಿ. ತಪಸ್ವಿಯಾದ ಜಾರ್ವ ಹಾಗೂ ಆತನ ಪತ್ನಿ ಸುಮೇಧ ಶಮೀಕಾಂಬೆ ಹೆಸರಿನ ಪುತ್ರಿ ಇರುತ್ತಾಳೆ. ಆಕೆ ದುಮ್ಯ ಋಷಿ ಪುತ್ರ ಮತ್ತು ಕೌಶಿಕ ಋಷಿಯನ್ನ ಶಿಷ್ಯನಾದ ಮಂದಾರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಂದ್ರೆ ಈ ಜಾರ್ವ ಮತ್ತು ಹಾಗೂ ಶಮೀಕ ಅವರ ಪುತ್ರಿಯನ್ನ ಈ ಮಂದಾರ ಅಂತ ಒಂದು ಹುಡುಗನಿಗೆ ಬಾಲಕನಿಗೆ ದೌಮ್ಯ ಋಷಿಯ ಪುತ್ರ ಮತ್ತು ಕೌಶಿಕ ಮಹರ್ಷಿಯ ಶಿಷ್ಯನಾಗಿದ್ದ ಮಂದಾರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಕೆಲವು ದಿನಗಳಂತ ಮದುವೆಯಾದ ಹೊಸದರಲ್ಲಿ ಗಂಡ ಹೆಂಡತಿ ಜೊತೆಗೆ ಒಂದು ವಾಯುವಿಹಾರಕ್ಕೆ ಹೋಗ್ತಿರ್ತಾರೆ. ವಾಯು ವಿಹಾರಕ್ಕೆ ಹೋದಾಗ ಅವರು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಋಷಿ ಆಶ್ರಮ ಕಾಣುತ್ತೆ. ಆ ಋಷಿಯ ಒಂದು ಆಕಾರ ನೋಡಿ ಅವರಿಗೆ ನಗೆ ಬರುತ್ತೆ. ಆ ಋಷಿಯ ಹೆಸರು ಭೃಷುಂಡಿ ಅಂತ. ಆತನಿಗೆ ಒಂದು ಸೊಂಡಿಲು ಅಂದ್ರೆ ಒಂದು ಸೊಂಡಿ ಇರುತ್ತೆ. ಮುನಿ ನೋಡ್ತಾ ಇದ್ರೆ ವಿಚಿತ್ರವಾಗಿ ಕಾಣೋದಂದ್ರೆ ಅವನ ರೂಪ ಕಂಡು ಈ ದಂಪತಿಗಳಿಬ್ರು ಶಮಿ ಮತ್ತು ಮಂದಾರ ಇಬ್ರು ನಗಲು ಪ್ರಾರಂಭಿಸ್ತಾರೆ. ಮೊದಲು ಋಷಿಗಳು ಅದನ್ನ ಸುಮ್ಮನೆ ಇರ್ತಾರೆ. ನಂತರ ಅವರಿಗೆ ಕೋಪ ಬಂದು ಯಾಕೆ ನಗ್ತಾ ಇದ್ರಿ ಅಂತಂದಾಗ ಅವರು ಇನ್ನೂ ಅಪಹಾಸ್ಯ ಜಾಸ್ತಿ ಮಾಡ್ತಾರೆ. ಈ ಅಪಹಾಸ್ಯ ಜಾಸ್ತಿ ಮಾಡಿದಾಗ ಆಗ ಋಷಿ ತಕ್ಷಣವೇ ಕೋಪದಿಂದ ಆ ಇಬ್ರು ದಂಪತಿಗಳಿಗೆ ಒಂದು ಶಾಪವನ್ನ ಕೊಡ್ತಾರೆ. ಏನಂತಂದ್ರೆ, ನೀವು ಯಾರಿಗೂ ಉಪಯೋಗಕ್ಕೆ ಬಾರದೇ ಇರದಂತ ಒಂದು ವೃಕ್ಷವಾಗಿ ಅದು ಊರ ಹೊರಗೆ ಅಂತೇಳಿ ಒಂದು ಶಾಪವನ್ನು ಕೊಡ್ತಾರೆ. ಆ ಎರಡು ದಂಪತಿಗಳು ಅಂದ್ರೆ ಶಮಿಕ ಮತ್ತು ಮಂದಾರ ಇಬ್ರು ಒಂದು ಮರಗಳಾಗ್ತಾರೆ. ಅದಕ್ಕಾಗಿ ಆ ಮರದ ಎಲೆಗಳನ್ನ ಯಾವ ಪ್ರಾಣಿಗಳು ಸಹಿತ ತಿನ್ನೋದಿಲ್ಲ. ನಂತರ ಈ ವಿಷಯನ್ನ ಅವರು ಆ ದಂಪತಿಗಳು ಈ ಋಷಿಗೆ ತಾವು ಅವಮಾನ ಮಾಡಿದ್ದಕ್ಕಾಗಿ ತಮಗೆ ಶಿಕ್ಷೆ ಕೊಟ್ಟರು ಅನ್ನೋದು ತಿಳಿದಂತ ದಂಪತಿಗಳು ಮತ್ತೆ ಋಷಿಗೆ ತಮ್ಮ ಪಾದಕ್ಕೆ ಎದುರಿಗೆ, ಇಲ್ಲ ನಮಗೆ ಮುಕ್ತಿ ಕೊಡಬೇಕು, ನಾವೇನೋ ಗೊತ್ತಿಲ್ಲದ ಹುಡುಗಾಟಿಕೆಯಿಂದ ನಾವು ಚೇಷ್ಟೆ ಮಾಡಿದ್ವಿ, ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು, ನಮಗೆ ಮುಕ್ತಿ ಕೊಡಬೇಕು, ಈ ರೀತಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಹೇಳ್ತಾರೆ. ನಾವು ವಯಸ್ಸಿನಲ್ಲಿ ಸಣ್ಣವರದಂದ್ರೆ ನಮ್ಗೆ ಗೊತ್ತಿಲ್ಲದೆ ಆದಂತ ಅಸಭ್ಯ ವರ್ತನೆಯಿಂದ ನಾವು ಕ್ಷಮಾಪಣೆ ಕೇಳ್ತು ಅಂದಾಗ ಋಷಿಗೆ ಕರುಣೆ ಬಂದು, ಗಣಪತಿಯ ಶ್ಲೋಕ ಹೇಳಿದ್ರೆ ನಿಮಗೆ ಯಾವುದೂ ತರದ ತೊಂದರೆ ಆಗುವುದಿಲ್ಲ, ಮತ್ತೆ ನಿಮಗೆ ಶಾಪ ವಿಮೋಚನೆ ಆಗುತ್ತೆ, ನೀವು ಒಂದು ಪೂಜಿತ ಒಂದು ಮರವಾಗ್ತೀರಿ ಅಂತ ಒಂದು ಭೃಷುಂಡಿ ಮತ್ತೆ ಹೇಳ್ತಾರೆ. ಆಗ ಅವರಿಬ್ಬರು ಆ ಶಾಪದ ಪರಿಣಾಮವಾಗಿ ವೃಕ್ಷವಾಗಿ ಮಾರ್ಪಾಡಾಗ್ತಾರೆ. ಮಾರ್ಪಾಡಾದಾಗ ಮಗಳಿಗೂ ಮತ್ತು ಅಳಿಯ ವೃಕ್ಷವಾಗಿರುವಂತ ಸುದ್ದಿಯನ್ನ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ಅವರು
ಋಷಿಗಳು ಕೊಟ್ಟಂತ ಶಾಪವನ್ನು ಹೇಗಾದ್ರೂ ತೆಗಿಬೇಕು ಅನ್ನೋ ಕಾರಣಕ್ಕಾಗಿ ದುರ್ವಾಸು ಮುನಿಗಳು ಹೇಳಿಕೊಟ್ಟ ಗಣೇಶನ ಮಂತ್ರವನ್ನ ಜಾರ್ವ ಮತ್ತು ಸಂಮೇದ ದಂಪತಿಗಳು ಪಠಿಸಲು ಆರಂಭಿಸುತ್ತಾರೆ. ಸ್ವಲ್ಪ ಸಮಯದ ಬಳಿಕ ಗಣಪತಿ ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆ ಮಾಡುತ್ತಾನೆ. ಮರವಾಗಿದ್ದ ಶಮಿಕಾ ಹಾಗೂ ಮಂದಾರ ಮೊದಲಿನಂತಾಗುತ್ತಾರೆ. ವಿಜಯದಶಮಿ ದಿನದಂದು ಸಾಧಾರಣವೆಂದು ಹೇಳುವ ಶ್ಲೋಕವೇ, ನಾನು ಮೊದಲೇ ಬಾರಿಗೆ ಹೇಳಿದಂತ ಶ್ಲೋಕವೇ, ಆ ಶ್ಲೋಕವೇ ಶಮಿಪತ್ರಿಯ ವಿನಯವನ್ನು ಮಾಡಿಕೊಳ್ತಾರೆ. ಶಮಿಪತ್ರಿಯನ್ನು ವಿನಯ ಮಾಡಿಕೊಳ್ಳುವಾಗ ಶಮಿಯೇ ಶಮಿಯೇ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಶ್ಯ ಧನುರ್ಧಾರೆ ರಾಮಶ್ಯ ಪ್ರಿಯದಾನಿ ಕರಿಷ್ಯ ಪ್ರಣಾಯತು ಯಥಾಕಾಲಂ ಸುಖಂ ಮಾಯಾ ತತ್ರ ವಿಘ್ನ ಭವನ್ ಶ್ರೀರಾಮ ಪೂಜಿತ. ಅಂದ್ರೆ ಭಾವಾರ್ಥ, ಶಮಿ ಬನ್ನಿಮರ ವೃಕ್ಷವು ಪಾಪವನ್ನು ಹಾಗೂ ಶತ್ರುವನ್ನು ಶಮನ ಮಾಡುತ್ತಾರೆ. ಅರ್ಜುನನ ಬಾಣಗಳನ್ನ ಕಾಪಾಡಿದ್ದು ರಾಮನಿಗೆ ಅತಿಯಾಗಿ ಪ್ರೀತಿಯಾಗಿದ್ದೆ. ಸದಾಕಾಲವೂ ಸುಖವನ್ನು ನೀಡುವಂತ ರಾಮನು ಕೂಡ ಬನ್ನಿ ಮರವನ್ನ ಪೂಜಿಸುತ್ತಿದ್ದ ಎಂದು. ಎಂದಿನಂತೆ ವಿಜಯ ಯಾತ್ರೆ ಹೊರಡುತ್ತಿದ್ದ ನನ್ನ ಈ ಯಾತ್ರೆಯು ನಿರ್ವಿಘ್ನವಾಗಿ ಸುಖಕರವಾಗಿರಲಿ ಅಂತ ಹೇಳುವ ಶ್ಲೋಕವೇ ಇದು. ಇದು ಶಮಿ ಮರದ ಒಂದು ಕತೆ. ಆದ್ರೆ ಇನ್ನೊಂದು ಕತೆ, ಶಮಿಕಾ ಅಂತ ಒಬ್ಬ ಶಿಷ್ಯ ಒಬ್ಬ ಗುರುಗಳ ಹತ್ರ ಒಂದು ವಿದ್ಯೆ ಕಲಿಕ ಹೋಗಿದ್ದ. ಆತ ಕಡು ಬಡವಾಗಿದ್ದ ಕಾರಣಕ್ಕಾಗಿ ಆತನಿಗೆ ಗುರು ಕುಲದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ. ಆತನ ಜೊತೆಗೆ ಗುರುಕುಲದಲ್ಲಿಯೂ ಸಹಿತ ಸಾಕಷ್ಟು ಆತನ ಸ್ನೇಹಿತರು ಇದ್ರು. ಅಂದ್ರೆ ರಾಜ ಮಹಾರಾಜರ ಮಕ್ಕಳೇ ಆತನ ಶಿಷ್ಯಂದ್ರಾಗಿದ್ದರಿಂದ ಎಲ್ಲರೂ ಗುರುದಕ್ಷಿಣೆಯಾಗಿ ಗುರುಗಳು ಕಲಿಸಿದ ವಿದ್ಯೆ ಎಲ್ಲ ಪೂರ್ಣ ಪ್ರಮಾಣ ಮುಗಿದ ಮೇಲೆ ಎಲ್ಲರೂ ಗುರುದಕ್ಷಿಣೆ ನೀಡಿ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಗುರುಗಳು ಎಲ್ಲಾ ರಾಜರ ಮಕ್ಕಳ ಮನೆಗೆ ಹೋದಾಗ ಎಲ್ಲರೂ ತಮ್ಮ ಯೋಗ್ಯಾನುಸಾರವಾಗಿ ಒಂದು ಗುರುದಕ್ಷಿಣೆಯಾಗಿ ಗುರುಗಳಿಗೆ ನೀಡ್ತಾರೆ. ಆದ್ರೆ ಬಡ ವಿದ್ಯಾರ್ಥಿಯಾಗಿದ್ದಂತ ಶಮಿವೃಕ್ಷ ಆತನಿಗೆ ಕೊಡಲು ಏನೂ ಇಲ್ಲದೆ ಇದ್ದಾಗ ಆತನ ಚಿಂತೆಗೀಡಾಗ್ತಾನೆ. ಆಗ ಈ ರಾಜ ಮಹಾರಾಜರು ಆನೆ ಮೇಲೆ ಸಾಕಷ್ಟು ಬಂಗಾರನ್ನ ಹೇರಿ ಗುರುಗಳಿಗೆ ಗುರುದಕ್ಷಿಣೆ ಕೊಟ್ಟಿದ್ರೆ ಇದನ್ನ ಏನೂ ಕೊಡಕ್ಕಾಗದೆ ಅದನ್ನು ದುಃಖ ಪಡ್ತಾನೆ. ಆಗ ಗುರುಗಳು ಒಂದು ವಿಚಾರ ಮಾಡ್ತಾರೆ, ಒಂದು ಮಂತ್ರವನ್ನ ಕಲಿಸಿಕೊಡ್ತಾರೆ. ಆ ಮಂತ್ರದ ಮೂಲಕ ಗುರುಗಳು ಆ ಬಡ ವಿದ್ಯಾರ್ಥಿಯ ಒಂದು ಮನೆಯ ಹಿತ್ತಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಶಮಿ ವೃಕ್ಷ ಅಂದ್ರೆ ಏನು ಬನ್ನಿ ಮರ ಇರುತ್ತಲ್ಲ, ಆ ಬನ್ನಿ ಮರವನ್ನ ನೋಡ್ತಾರೆ. ಆ ಬನ್ನಿ ಮರವನ್ನು ನೋಡಿ ಅದನ್ನ ಮುಟ್ಟಿ ಒಂದು ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ಮಾಡಿದ ಪ್ರಕಾರವೇ ಆ ಬನ್ನಿ ಮರದ ಎಲೆಗಳು ಪ್ರತಿ ಎಲೆಯೂ ಸಹಿತ ಬಂಗಾರ ಆಗುತ್ತೆ. ಅದನ್ನ ನೀನು ತೆಗೆದುಕೊಂಡಾದ ಬಂಗಾರನ ಅದನ್ನೇ ಕೊಡು ಅಂತ ಹೇಳಿ ಗುರುಗಳು ಅದನ್ನ ಹೇಳ್ತಾರೆ. ಅದನ್ನ ತೆಗೆದುಕೊಂಡಂತ ಶಿಷ್ಯ ಶಮಿಕ ವೃಕ್ಷ ಅದನ್ನ ಕೊಡ್ತಾನೆ ಗುರುಗಳಿಗೆ. ಅವತ್ತಿನಿಂದ ಪ್ರತಿಯೊಬ್ಬರು ಬನ್ನಿ ಮರದ ಎಲೆಯನ್ನ, ಶಮಿಕ ವೃಕ್ಷದ ಒಂದು ಎಲೆಯನ್ನ ಬಂಗಾರದ ರೂಪದಲ್ಲಿ ಕೊಡುವಂತದ್ದು ಪ್ರತೀತಿ ಬತ್ತು. ಅಂದ್ರೆ ಗುರುವಿಗೆ ಮೊದಲು ತಾನು ಗುರುದಕ್ಷಿಣೆ ರೂಪದಲ್ಲಿ ಆ ಎಲೆಯನ್ನು ಕೊಟ್ಟುದಕ್ಕಾಗಿ ಪ್ರತಿಯೊಬ್ಬರು ಈ ಶಮಿ ವೃಕ್ಷದ ಎಲೆಯನ್ನ ಬಂಗಾರದ ರೂಪದಲ್ಲಿ ಕೊಡುವುದು ಸಹಿತ ಪ್ರತೀತಿ ಇದು ಹಿಂದಿನ ಕಾಲದಲ್ಲಿ ಬತ್ತು. ಅದು ಅಲ್ಲದೆ ಪಾಂಡವರು ಮತ್ತು ಕೌರವರು ಅಂದ ಪಗಡೆ ಆಟದಲ್ಲಿ ಪಾಂಡವರು ಸೋಲ್ತಾರೆ. ಅಂದ್ರೆ ಮೋಸದ ಜೂಜಾಟದಲ್ಲಿ ಪಾಂಡವರು ಸೋತಾಗ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸ ಕಾಲವನ್ನ ಮಾಡ್ಬೇಕಾಗಿರುತ್ತೆ. ಆದ್ರೆ ಪಾಂಡವರು 12 ವರ್ಷ ವನವಾಸ ಕಾಲವನ್ನು ಹೇಗೆ ಕಳೆದು ಆದ್ರೆ ಅಜ್ಞಾತವಾಸ ಕಳೆಯುವುದು ಸಹಿತ ಕಠೋರವಾಗಿರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾರೆ. ಯಾಕಂದ್ರೆ ಪಾಂಡವರನ್ನ ಶಸ್ತ್ರಾಸ್ತ್ರಗಳ ಜೊತೆಗೆ ಎಲ್ಲೇ ಹೋದ್ರು ಸಹಿತ ಗುರುತಿಡಿಯುವಂತದ್ದು ಶಕ್ತಿ ಈ ಕೌರವರ ಪಕ್ಷಾಳದಲ್ಲಿ ಇರುತ್ತೆ. ಅಂದ್ರೆ ಯಾರೋ ಗದೆ ಹಿಡ್ಕೊಂಡು ಬಂದ್ರೆ ಭೀಮ ಅಂತ ಹೇಳೋದು ಬೆಳಕಾಗಿಲ್ಲ, ಆತನ ಗುರ್ತಿಡುತ್ತೆ. ಹಾಗಾಗಿ ಅಜ್ಞಾತವಾಸ ಅಂದ್ರೆ ತಾವೊಂದು ಸ್ಥಳದಲ್ಲೇ ಇರಬೇಕು, ಜೊತೆಗೆ ಯಾರಿಗೂ ಇವರು ಪಾಂಡವರು ಅಂತ ಗುರ್ತಾಗ್ಲೇಬಾರ್ದು, ಅಂತ ಒಂದು ಸ್ಥಳದಲ್ಲಿ ಹೋಗ್ಬೇಕು. ಇದಕ್ಕೆ ಯಾರ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡಿದಂತ ಪಾಂಡವರು ಕೊನೆಗೆ ವಿರಾಟನ ಅರಮನೆಗೆ ಹೋಗುವಂತ ಒಂದು ನಿರ್ಧಾರ ಮಾಡ್ತಾರೆ. ಆ ವಿರಾಟನ ಅರಮನೆಗೆ ಹೋಗ್ಬೇಕಾದ್ರೆ ತಮ್ಮಲ್ಲಿರುವಂತ ಶಸ್ತ್ರಾಸ್ತ್ರಗಳನ್ನ ಒಂದು ಕಡೆ ಎಲ್ಲರೂ ಬಚ್ಚಿಡಬೇಕು. ಅವು ಸುರಕ್ಷಿತವಾಗಿರ್ಬೇಕು, ಯಾರು ನೋಡಬಾರ್ದು, ಮತ್ತು ಅದು ಯಾವುದೋ ತರ ತುಕ್ಕು ಹಿಡಿಬಾರ್ದು, ಅಂತರ ಆಗಿರ್ಬೇಕು ಅನ್ನೋ ಒಂದು ಎತ್ತರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಊರ ಹೊರಗೆ, ವಿರಾಟನ ಅರಮನೆಯ ಊರ ಹೊರಗೆ ಸ್ಮಶಾನದ ಹತ್ರ ಒಂದು ಶಮಿ ವೃಕ್ಷ ಇರುತ್ತೆ. ಆ ಶಮಿ ವೃಕ್ಷದ ಮೇಲೆ ಒಂದು ಅದೇ ತಾನೇ ಒಂದು ಹೂ ತೊಗೆದಂತ ಒಂದು ಅಜ್ಜಿಯ ಒಂದು ಶವನು ಇರುತ್ತೆ. ಪಾಂಡವರು ಆ ಸ್ಮಶಾನದಲ್ಲಿರುವಂತ ಬನ್ನಿ ಮರಕ್ಕೆ ಹೋಗಿ ಆ ಬನ್ನಿ ಮರಕ್ಕೆ ಒಂದು ಪ್ರಾಣಿಯ ಚರ್ಮನ ತಂದು ಅದರಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಟು
ಆ ಶವ ಒಂದು ಏನ್ ಶವ ಇರುತ್ತೆ ಆ ಶವನ್ನು ತಂದು ಗಿಶಿಂದ ಆ ಬನ್ನಿ ಮರದಲ್ಲಿ ನೇತು ಹಾಕ್ತಾರೆ. ಅಂದ್ರೆ ಆ ಮರದ ಸುತ್ತ ಯಾರು ಬರಬಾರದು ಅನ್ನೋ ಉದ್ದೇಶಕ್ಕಾಗಿ ಪಾಂಡವರು ಆ ಮರಕ್ಕೆ ನೇತು ಹಾಕ್ತಾರೆ. ಅದನ್ಗೆ ಅವರು ಹೋಗ್ಬೇಕಾದ್ರೆ ನಮ್ದೊಂದು ಸಂಪ್ರದಾಯ ಇದೆ. ನಮ್ಮ ಅಜ್ಜಿ ಸತ್ತದಾಳೆ, ನಾವು ಆ ಶವನ್ನ ಹೂತ್ ಹಾಕುವುದಿಲ್ಲ ಮತ್ತು ಸುಡುವುದಿಲ್ಲ, ಈ ರೀತಿ ಪ್ರಾಣಿ ಪಕ್ಷಿಗಳು ತಿಂದು ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಇಟ್ಟಿದೀವಿ ಅಂತ ಒಂದು ಸುದ್ದಿನ ಹಬ್ಬಿಸ್ತಾರೆ. ಅದಕ್ಕಾಗಿ ಹೊರಗಿನ ಜನತೆ ಯಾರೂ ಸಹಿತ ಆ ಮರದ ಹತ್ರ ಬರೋದಿಲ್ಲ. ಬರದೇ ಇದ್ದಾಗ 1 ವರ್ಷಗಳ ಕಾಲ ಸುರಕ್ಷಿತವಾಗಿರುತ್ತೆ. ಆದ್ರೆ ಇದ್ರ ಮಧ್ಯದಲ್ಲಿ ಈ ಅಜ್ಞಾತವಾಸದ ಸಮಯದಲ್ಲೇ ಒಂದು ಅಪರೂಪದ ಘಟನೆ ನಡೆಯುತ್ತೆ. ಅಲ್ಲಿ ವಿರಾಟನ ಒಬ್ಬ ಸೇನಾಧಿಪತಿಯಾದಂಥ ಕೀಚಕ ದ್ರೌಪದಿನ ಕೆಟ್ಟ ದೃಷ್ಟಿಯನ್ನು ನೋಡಿದಾಗ ಆತನನ್ನ ಭೀಮನು ಸಂಹಾರ ಮಾಡ್ತಾನೆ. ಈ ಸಂಹಾರದ ಸುದ್ದಿ ತಿಳಿದಂತ ಕೌರವರು ವಿಚಾರ ಮಾಡ್ತಾರೆ, ಕೀಚಕನಂತ ಮಹಾಶೂರನನ್ನ ಸೋಲಿಸೋದಕ್ಕೆ ಪಾಂಡವರನ್ನ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ವಿಚಾರ ಮಾಡಿ ಅವರು ವಿರಾಟನ ಅರಣ್ಮನೆ ಮೇಲೆ ಒಂದು ದಾಳಿ ಮಾಡೋಕೆ ಪ್ರಯಾಣ ಮಾಡ್ತಾರೆ. ಅದಕ್ಕೆ ಪಕ್ಕದ ರಾಜ್ಯದಾದಂತ ಶ್ರುತವರ್ಮ ಅಂತ ಒಬ್ಬ ರಾಜನ ಸಹಾಯ ಪಡ್ಕೊಂಡು ಕೌರವರು ಒಂದು ಗೋಗ್ರಹಣ ಅಂದ್ರೆ ಅವ ವಿರಾಟನ ರಾಜನ ಅರಮನೆ ಗೋಗಳನ್ನ ಕಳ್ಳತನ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ ಈ ಕೌರವರು. ಹಾಗೆ ಈ ಮತ್ತೊಬ್ಬ ರಾಜ ಏನ ಇದ್ದಲ್ಲ ಅವನು ದಕ್ಷಿಣ ದಿಕ್ಕಿನಿಂದ ಈ ರಾಜ್ಯಕ್ಕೆ ಒಂದು ದಾಳಿ ಮಾಡ್ತಾನೆ. ಅವನನ್ನು ಎದುರಿಸಲು ವಿರಾಟ್ ರಾಜನೇ ಮುಂದೆ ಹೋಗಿ ಆತನಿಗೆ ಎದುರಿಸ್ತಾನೆ. ಆದ್ರೆ ಮತ್ತೊಂದು ದಿಕ್ಕಿನಲ್ಲಿ ಕೌರವರು ಮಹಾಪಡೆಯನ್ನ ಕಟ್ಟಿಕೊಂಡು ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ, ದುರ್ಯೋಧನ, ದುಶಾಸನ, ಶಕುನಿ ಇನ್ನೂ ಅನೇಕ ಮಹಾನ್ ವೀರರೆಲ್ಲ ಈ ವಿರಾಟನ ಅರಮನೆ ಮೇಲೆ ಅಂದ್ರೆ ವಿರಾಟನ ಒಂದು ರಾಜ್ಯಕ್ಕೆ ಅವರ ಗೋಗಳನ್ನ ಅಪಹರಣ ಮಾಡ್ತಾರೆ. ಆದ್ರೆ ಇವನ್ನೆಲ್ಲ ಗೋಗಳನ್ನ ಬಿಡಿಸ್ಕೊಂಡ್ ಬರಬೇಕು, ರಾಜ್ಯದಲ್ಲಿ ಯಾರು ಇರುವುದಿಲ್ಲ. ಆ ಸಮಯದಲ್ಲಿ ಉತ್ತರ ಕುಮಾರನ ಒಂದು ಕತೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಜಂಬ ಕೊಚ್ಚಿದ ಉತ್ತರ ಕುಮಾರ ಅಂತ ಹೇಳಿ. ಆ ಉತ್ತರ ಕುಮಾರನ ಘಟನೆ ನಂತರ ಅಲ್ಲಿ ಶಯೇಂದ್ರ ಆಗಿದ್ದಂತ ದ್ರೌಪದಿ ಈ ಯುದ್ಧಕ್ಕೆ ಸಹಾಯವನ್ನ ಬ್ರಹ್ನಳೆ ಮಾಡ್ತಾರೋ ಅಂತ ಹೇಳಿದಾಗ ಬ್ರಹ್ನಳೆ ರೂಪದಲ್ಲಿದ್ದಂತ ಅರ್ಜುನ ಸಹಿತ ಒಪ್ಕೋತಾನೆ. ಆತನ ಒಂದು ರಥಕ್ಕೆ ಒಂದು ಸಾರಥಿಯಾಗಿ ಹೋಗ್ಲು ನಿರ್ಧಾರ ಮಾಡ್ತಾನೆ. ಆದ್ರೆ ಯುದ್ಧಕ್ಕೆ ಹೋದಾಗ ಯುದ್ಧದಕ್ಕೆ ಬಂದಂತ ಕೌರವರ ಸೈನ್ಯವನ್ನು ನೋಡಿದಂತ ಹೆದರಿ ಈ ಉತ್ತರ ಕುಮಾರ ಹೆದರಿ ಓಡಕ್ ಪ್ರಾರಂಭ ಮಾಡ್ತಾನೆ. ಆಗ ಸ್ತ್ರೀ ವೇಷದಲ್ಲಿದ್ದಂತ ಬ್ರಹ್ನಳೆ ಆದಂತ ಅರ್ಜುನ ಆ ಉತ್ತರ ಕುಮಾರನ ಹಿಡ್ಕೊಂಡ್ ಬಂದು ತಾನೇ ಅರ್ಜುನ ಇವ್ರ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ ವರ್ಷದ ಮೊದಲ ಬಾರಿಗೆ ಅಂದ್ರೆ ಅಜ್ಞಾತಾವಾಸದಲ್ಲಿ ಮೊದಲ ಬಾರಿಗೆ ಅರ್ಜುನ ತನ್ನ ಪರಿಚಯ ಮಾಡ್ಕೋತಾನೆ. ತಾವೇ ಮುಚ್ಚಿಟ್ಟಂತ ಸೆಮಿ ರಕ್ಷದಲ್ಲಿ ಅಂದ್ರೆ ಬನ್ನಿ ಮರದಲ್ಲಿ ಇಟ್ಟಂತ ಆಯುಧಗಳನ್ನ ತೆಗೆದು ಪೂಜೆ ಮಾಡಿ ಕೌರವರ ಮೇಲೆ ಒಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ಆ ಕೌರವರ ಸೈನ್ಯವನ್ನ ಎಲ್ಲರನ್ನ ಸೆದೆ ಬಡಿಯುವಂತದ್ದು ಕೇವಲ ಒಬ್ಬನೇ ಅರ್ಜುನ ಮಾಡ್ತಾನೆ. ದ್ರೋಣ ಮತ್ತು ಭೀಷ್ಮಾದಿಗಳು ಸಹಿತ ಕೃಪ ಮತ್ತು ಅಶ್ವತ್ಥಾಮ, ಕರ್ಣ ಎಲ್ಲರಿದ್ರೂ ಸಹಿತ ಎಲ್ಲಾರ ಮಹಾವೀರರನ್ನ ಏಕಾಂಗಿಯಾಗಿ ಅರ್ಜುನ ಸೋಲಿಸ್ತಾನೆ. ಆ ವಿಜಯದ ಸಂಬಂಧವಾಗಿ ಶಮೀರಕ್ಷಕ್ಕೆ ಪೂಜೆ ಮಾಡಿ ಬಂದ ಫಲವೇ ತಮಗೆ ಈ ವಿಜಯ ಸಾಧಿಸಿತು ಅಂತ ಪಾಂಡವರು ತಿಳಿದುಕೊಂಡು ಅವತ್ತಿನ ದಿವಸ ತಾವು ನಿಜವಾದ ಪಾಂಡವರು ವಿರಾಟನ ಅರಮನೆಯಲ್ಲಿ ಮಾರುವೇಷದಲ್ಲಿ ಇದ್ದೀವಿ ಅಂತ ಅವರು ಪ್ರಕಟವಾದಂತ ದಿನ ಮತ್ತು ಅಲ್ಲೇ ಇದ್ದಂತ ಶಿಮೀಮ ವೃಕ್ಷದ ಎಲೆಯನ್ನ ತೆಗೆದುಕೊಂಡು ಪ್ರತಿ ಜನರಿಗೂ ಹಂಚಿದಂತ ದಿನವೇ ಈ ದಸರಾ ಹಬ್ಬದ ಬನ್ನಿ ಕೊಡುವಂತ ಪ್ರತೀತಿ ಪ್ರಾರಂಭ ಆಯಿತು. ಇದು ಶಮಿಯ ಕತೆ ಮತ್ತು ಶಮಿ ವೃಕ್ಷದ ಕತೆ ಹಾಗೂ ಪಾಂಡವರ ಅಜ್ಞಾತವಾಸದ ಒಂದು ಕಥೆಯನ್ನ ಇಷ್ಟೆಲ್ಲ ನಾನು ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈ ಕಥೆಯಲ್ಲಿ ನಿಮಗೆ ಏನಾದ್ರು ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಬೇಕಾದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯವಿಟ್ಟು ನಾನು ನೇರವಾಗಿ ಫೋನ್ ಮಾಡಿ ಕೇಳ್ಕೋಬಹುದು. ಹಾಗೆ ನಿಮಗೆ ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀವಿ. ಧನ್ಯವಾದಗಳು.